ಫೈನಾನ್ಸ್ ಕಂಪನಿಯವರ ಕಿರುಕುಳಕ್ಕೆ ಇಲ್ಲೊಂದು ಕುಟುಂಬ ದಿವಾಳಿ ಆಗಿಬಿಟ್ಟಿದೆ. ಆ ರೇಂಜ್ಗೆ ಟಾರ್ಚರ್ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ನವರ ಉಪಟಳಕ್ಕೆ ದಿವಾಳಿ ಆಗಿಬಿಟ್ಟಿದೆ ಒಂದು ಕುಟುಂಬ. ಕೋಮಾದಲ್ಲಿದ್ದ ಮಗನನ್ನು ಬದುಕಿಸ್ಕೊಳ್ಳೋದಕ್ಕೆ ಪಾಪ ತಾಯಿ ಸಾಲ ಮಾಡಿದ್ದಾರೆ. ಸಾಲ ತೀರಿಸಿಲ್ಲ ಅಂತ ಕಿರುಕುಳ ಕೊಟ್ಟಿದ್ದಾರಲ್ಲ, ಕಿರುಕುಳಕ್ಕೆ ಬೇಸತ್ತು ಕೊನೆಗೆ ತಮ್ಮ ಮಾಂಗಲ್ಯವನ್ನು ಮಾರಿ ಬಡ್ಡಿ ಕಟ್ಟಿದ್ದಾರೆ ಶೈಲಾ. ಅರಿಶಿಣದ ಕೊಂಬು ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಮಹಿಳೆ. ಸಿಎಂಗೆ ತಾಳಿಯನ್ನು ಪೋಸ್ಟ್ ಮಾಡಿ ಮನವಿ ಮಾಡಿದ್ರು ನೊಂದ ಮಹಿಳೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು ನೋಡಿ. ಹಾವೇರಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಫೈನಾನ್ಸ್ಗಳ ಕಿರುಕುಳಕ್ಕೆ ಬೇಸತ್ತು ಮಾಂಗಲ್ಯ ಭಾಗ್ಯವನ್ನು ಉಳಿಸಿ ಅಂತ CM ಸಿದ್ದರಾಮಯ್ಯ ಅವರಿಗೆ ಏನು ಮಾಂಗಲ್ಯವನ್ನು ಪೋಸ್ಟ್ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿಗೆ ಟಾರ್ಚರ್ ಕೊಡ್ತಾರಮ್ಮ? ಯಾವ ಮಾಂಗಲ್ಯ ಸರವನ್ನು ಪೋಸ್ಟ್ ಮಾಡಿರಿ, ಏನಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀರಿ? ಸರ್, ಇಲ್ಲಿವರೆಗೂ ನಾವು ಸಂಘದ ಮೈಕ್ರೋ ಫೈನಾನ್ಸ್ಗಳು ಕಟ್ಟಿಗೆಂತ ಬಂದಿದ್ದೀವಿ ರೀ. ಆದರೆ ನಾನು ಮತ್ತೆ ನನ್ನ ಹತ್ರ ಈಗ ಭಾಳ ಕಡಿವಾಣ ಆಗಿರೋದಕ್ಕೆ ನನಗೆ ತೊಂದರೆ ಆಗಿದ್ದಕ್ಕೆ ನಾನು ಕಟ್ಟೋದು ಬಿಟ್ಟಿದ್ದೆ. ಅದಕ್ಕೆ ಮನೆಗೆ ಬಂದು ಟಾರ್ಚರ್ ಮಾಡೋದು, ದುಡಿ ಹತ್ರ ಬಂದು ಕೆಲಸಕ್ಕೆ ತೊಂದರೆ ಕೊಡೋದು, ರೋಡಲ್ಲಿ ಹೋದ್ರೆ ಹಂಗೆ ಹಿಂಗೆ ಅಂತ ಹೆದರ್ಸೋದು, ಏನಾಮಾನ ಬೈಯೋದಕ್ಕೆ ನಾನು ಮನವಿ ಪತ್ರ ಕೊಟ್ಟಿದ್ವಿ. ಈ ಹಿಂದೆ ಹನುಮಂತಣ್ಣರು ಸ್ವಲ್ಪ ಕರ್ಕೊಂಡು ಅವ್ರು ಧೈರ್ಯ ಕೊಟ್ಟದಕ್ಕೆ ಬಾರಮ್ಮ ಅಂದು DCFಗೆ ಮನವಿ ಪತ್ರ ಕೊಟ್ಟಿದ್ವಿ. ಅವ್ರು ಧೈರ್ಯ ಇದಾರೆ ಅಂತ ಒಂದು ಇಲ್ಲಿವರೆಗೂ ಬಂದ್ವಿ. ಆದರೆ ಅವ್ರು 2 ತಿಂಗಳು ಅಷ್ಟೇ ಸುಮ್ಮನಿದ್ದು, ಮತ್ತೆ 3ನೇ ತಿಂಗಳು ಅದೇ ಥರ ಟಾರ್ಚರ್ ಕೊಡ್ತಾರೆ. ಇನ್ನು 6 ತಿಂಗಳು ಸಹಿತ ಅವರು ಟೈಮ್ ಕೊಟ್ಟಿಲ್ಲ ನಮಗೆ ಪೂರ್ಣ. ಅದಕ್ಕೆ ನನಗೆ ಭಾಳ ಮನವನೊಂದು ಮೊನ್ನೆ ಸಂಘದೊಳಗೆ ಆ ಕೊಳ್ಳಾಗಿನ 2 ತಾಳಿ ಇರೋದು, ನಂದೇನು ಬಂಗಾರ ದುಡ್ಡು ಇದ್ದಿದ್ದಿಲ್ಲ. ಆ 2 ತಾಳಿ ಮಾರಿ ನಾನು ಮೊನ್ನೆ ಸಂಘಗಳು ಕಟ್ಟಿದ್ದೀನಿ. ಅದು ಆ ಸಂಘಗಳು ಕಟ್ಟಿದ್ರಿಂದ ನನಗೆ ಮತ್ತೆ ಅದೇ ರೀತಿ ತೊಂದರೆ ಕೊಡ್ತಾ ಇದಾರ. ಆಮೇಲೆ ನಾನು ವಾರ ಬಡ್ಡಿ ತಿಂಗಳ ಬಡ್ಡಿ ಬೇರೆ ಹತ್ರ ದುಡ್ಡು ಇಸ್ಕೊಂಬಂದು ಸಂಘಗಳು ಕಟ್ಟಿಗೆ ಬಂದಿದ್ದೆ. ಅವರು ನಮಗೆ ಟಾರ್ಚರ್ ಕೊಡ್ತಾರ, ಸಂಘದವರು ಇವ್ರಿಗೆ ಕೊಡ್ತಾರ. ಇದಿಷ್ಟು ಅಂದರೆ ಮಹಿಳೆ ಮತ್ತು ನಾವು ದೃಶ್ಯದಲ್ಲಿ ತೋರಿಸ್ತೇನೆ, ಮಾಂಗಲ್ಯವನ್ನು ಮಾರಿ ಮೈಕ್ರೋ ಫೈನಾನ್ಸ್ಗಳಿಗೆ ಹಣವನ್ನು ಕಟ್ಟಿರುವಂಥದ್ದು, ಅರಿಶಿನ ಕೊಂಬನ್ನು ಕಟ್ಕೊಂಡು ಜೀವನವನ್ನು ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ವಿಕಲಚೇತನ ಮಗನನ್ನು ಕಟ್ಕೊಂಡು ಅವರು ಜೀವನ ಮಾಡಿಸುವಂಥದ್ದು. ಅನಾರೋಗ್ಯದಿಂದ ಪೀಡಿತವಂಥ ಮಗನಿಗೆ ಕೂಡ ಸಾಲ ಸೋಲ ಮಾಡಿ ಅಂಗಡಿಯನ್ನು ಹಾಕಿಕೊಟ್ಟಿದ್ರು. ಆ ಅಂಗಡಿ ಕೂಡ ಕಿರುಕುಳಕ್ಕೆ ಬೇಸತ್ತು ಮಾರಾಟ ಮಾಡಿರುವಂಥದ್ದು. ಹಾಗಾಗಿ ಸರ್ಕಾರ ಕೂಡ ಗಮನವನ್ನು ಹರಿಸಬೇಕು, ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು. ಯಾವ ರೀತಿ ಟಾರ್ಚರ್ ಕೊಡ್ತಾರಪ್ಪ? ನೀವು ಮನೆಯಾಗಿದ್ದಾಗ ಏನು ಹೇಳ್ತಾರೆ ಸರ್? ನಾ ಬಂದು ಅಂಗಡಿ ತೇ ಬಿಡ ಸರ್, ಅಂಗಡಿ ಹೆಸರು ಕೊಡ ಸರ್. ಬೆಳಗ್ಗೆ ಇಡ್ತೀನಿ ಸರ್, ಬೆಳಗ್ಗೆ ಬಂದು ಕಾಡ್ತಾರೆ, ಉಂದ್ರ ಕದಾಕಿ ನೋಡಪ್ಪ ತೇ ಕೊಡ ಬರಕೊಬ್ಬ ಅಂಗಡಿ ಸರ್ ಅಂತಾರೆ. ಅಂಗಡಿ ಸ್ಕೂಲ್ ಸಂಬಂಧ ಭಾಳ ಸಮಸ್ಯೆ ಸರ್. ಮೈಕ್ರೋ ಫೈನಾನ್ಸ್ ಭಾಳ ಟಾರ್ಚರ್ ಕೊಡ್ತಾರೆ. ನಮ್ಮ ಮುದ್ದಾಮ SCA ಸಂಘ ಭಾಳ ಸರ್, ಅವ್ರು ಭಾಳ ಟಾರ್ಚರ್ ಭಾಳ ಕೊಡ್ತಾರೆ. ಅವ್ರು ಭಾಳ ಮಂದಿ ಸಂಘದ ಸಮಸ್ಯೆ ಕೊಡ್ತಾರೆ. ಸಂಘದ ಮುತ್ತು ಭಾಳ ಅದ ಸರ್. ಸರ್ಕಾರಕ್ಕೆ ಏನು ಈ ರೀತಿ ಕಿರುಕುಳ ಕೊಡ್ತಕ್ಕಂಥ ಕಂಪನಿಗಳಿಗೆ ಸರ್ಕಾರ ಏನು ಕ್ರಮ ತಗೊಳ್ಬಹುದು, ತಗೊಳಕ್ಕಾಗುತ್ತಾ ಇಲ್ವಾ? ಈ ಕುರಿತಂತೆ ಸರ್ಕಾರ ಏನಾದರೂ ಚಿಂತನೆ ನಡೆಸಿದೆಯಾ?